ಸ್ನೇಹಿತರೆ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಈಗಾಗಲೇ ಚುನಾವಣೆ ಅಂತ ಬರ್ತಾ ಇದೆ, 2024ರ ಲೋಕಸಭಾ ಚುನಾವಣೆ. ಆದರೆ ಇಲ್ಲಿ ಭಾರಿ ಸದ್ದು ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್. ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟ ನಂತರ ಈ ಒಂದು ಪಕ್ಷ ಯಾವ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನ ಈ ಒಂದು ಲೋಕಸಭಾ ಚುನಾವಣೆಗೆ ತರುತ್ತೆ ತಳಬುಡ ಇಲ್ಲದೆ ಅನ್ನೋದು ಎಲ್ಲರೂ ಯೋಚನೆ ಮಾಡ್ತಿದ್ರು. ಅದೇ ರೀತಿಯಾಗಿ ಅದಕ್ಕೆ ಒಂದು ತಳವೂ ಇಲ್ಲ, ಒಂದು ಬುಡವೂ ಇಲ್ಲ. ಈ ತರಹದ ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದೆ. ಒಟ್ಟು 25 ಗ್ಯಾರಂಟಿಗಳನ್ನ ಒಂದು ಘೋಷಣೆಯನ್ನು ಮಾಡಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ. ಆ ಒಂದು ಗ್ಯಾರಂಟಿಗಳೇನು, ಅದರಲ್ಲಿ ಸರಿಯಾಗಿರೋವಂಥದ್ದು ಎಷ್ಟಿದೆ, ಸರಿ ಇಲ್ಲದೆ ಇರೋವಂಥದ್ದು ಎಷ್ಟಿದೆ, ಆ 25 ಗ್ಯಾರಂಟಿಗಳಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದೇನು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ, ಏನು ಪ್ರಣಾಳಿಕೆಯಲ್ಲಿ ಇವರು ಸೇರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಇವರು ಅನ್ನೋದನ್ನು ನೋಡೋದಾದರೆ, ಈ ಒಂದು ಒಟ್ಟು ಇವರು ಕೆಲವೊಂದನ್ನು ತಗೊಂಡು ಬಂದಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇರುವಂಥದ್ದು ಹಿಸ್ಸೇದಾರಿ ನ್ಯಾಯ ಅಂತ ಹೇಳಿಬಿಟ್ಟು, ಅದರಲ್ಲಿ ಜಾತಿ ಗಣತಿಯನ್ನು ಒಂದು ಏನು ಅವರು ಮಾಡಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ, ಅದನ್ನು ಜಾತಿ ಗಣತಿಯನ್ನು ನಡೆಸ್ತೀವಿ. ಹಾಗೆಯೇ ಮೀಸಲಾತಿ ತೆರವನ್ನು ಮಾಡ್ತೀವಿ. ನೀವು ನೋಡಬಹುದು, ಮೀಸಲಾತಿಯನ್ನು ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಮೀಸಲಾತಿ ಇಷ್ಟು % ಇರಬೇಕು ಅನ್ನುವಂಥದ್ದು ಅದು ಇರೋವಂಥದ್ದು, ಅದನ್ನು ತೆಗಿತೀವಿ ಅಂತ. ಹಾಗೆ SC STಗೆ ಸ್ಪೆಷಲ್ ಬಜೆಟನ್ನು ಮಂಡನೆ ಮಾಡ್ತೀವಿ. ಹಾಗೆಯೇ ಕಿಸಾನ್ ನ್ಯಾಯ ಅನ್ನುವಂಥ ಒಂದು ಇದರಲ್ಲಿ ಒಂದನ್ನು ತೊಗೊಂಡು ಬರ್ತಾರೆ, ಅವರ ಒಂದು ಎರಡನೇದು. ಅದರಲ್ಲಿ MSPಗೆ ಕಾನೂನು ಸ್ವರೂಪವನ್ನು ಕೊಡ್ತೀವಿ. ಈಗೇನು ರೈತರು, ಕೆಲವೊಮ್ಮೆ ರೈತರು ಅಂತ ಹೇಳಿಬಿಟ್ಟು ಕೆಲವರು ಗಲಾಟೆಯನ್ನು ಮಾಡ್ಕೊಂಡು ಕೂತ್ಕೊಳ್ತಾ ಇದ್ರು. ಡೆಲ್ಲಿಗೆ ಹೋಗಿ ಅವರು ಅದನ್ನು ಕೇಳ್ತಾ ಇದ್ರು, ಕಾನೂನು ಸ್ವರೂಪವನ್ನು ತೊಗೊಂಡು ಬನ್ನಿ, MSPಯನ್ನು ತೊಗೊಂಡು ಬಂದು ಅಂತ ಹೇಳಿಬಿಟ್ಟು. ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಅಂತ, ಅದನ್ನು ತೊಗೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಾಲ ಮನ್ನಾ ಮಾಡೋದಕ್ಕೆ ಆಯೋಗವನ್ನು ರಚನೆ ಮಾಡ್ತಾರಂತೆ. ನಷ್ಟ, ಯಾವುದೇ ರೀತಿ ನಷ್ಟ ಆದರೆ ರೈತರಿಗೆ ಅದನ್ನು 30 ದಿನದಲ್ಲಿ ನಷ್ಟ ಪರಿಹಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಶ್ರಮಿಕ್ ನ್ಯಾಯ ಅಂತ, ರೈಟ್ ಟು ಹೆಲ್ತ್ ಕಾಯ್ದೆಯನ್ನು ತೊಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ರೈಟ್ ಟು ಹೆಲ್ತ್ ಕಾಯ್ದೆ ಅಂದರೆ ಈ ರೈಟ್ ಟು ಎಜುಕೇಷನ್ ಅಂತ ಇತ್ತು, RTE ಅಂತ ಹೇಳಿಬಿಟ್ಟು. ನೀವು ಪ್ರೈವೇಟ್ ಶಾಲೆಗೆ ಹೋದರೂ ಕೂಡ ನೀವು ಯಾವುದೇ ದುಡ್ಡನ್ನು ಕಟ್ಟಬೇಕಾಗಿಲ್ಲ, ಅದನ್ನು ಗೌರ್ನಮೆಂಟ್ ಕಟ್ಟುತ್ತೆ. ಸೊ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅಂದರೆ ಎಲ್ಲರಿಗೂ, ಬಡವರಿಗೂ ಕೂಡ ಸಿಗೋ ಥರ ಅಂತ ಹೇಳಿಬಿಟ್ಟು ಆ ರೈಟ್ ಟು ಹೆಲ್ತಲ್ಲಿ ಎಲ್ಲೆಲ್ಲಿ ಯಾರಿಗೆ ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ರೈಟ್ ಟು ಎಜುಕೇಷನ್ ಅನ್ನೋದನ್ನೇ ತೆಗೆದುಬಿಟ್ರು. ಯಾಕೆಂದರೆ ಸಿಗಬೇಕಾದವರಿಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರಿಂದನೇ ಅದನ್ನು ತೆಗೆದಿದ್ದು. ಸೊ ಇಲ್ಲಿ ರೈಟ್ ಟು ಹೆಲ್ತನ್ನು ತೊಗೊಂಡು ಬರ್ತೀವಿ ಅಂತಾರೆ. ಅದಾದಮೇಲೆ ಕನಿಷ್ಠ 400 ರೂಪಾಯಿ ಒಂದು ದಿನ ಕೂಲಿಯನ್ನು ಕೊಡ್ತೀವಿ ಅಂತ. ಈಗ 230 ರೂಪಾಯಿ ಏನೋ ಇದೆ, 230 240 ರೂಪಾಯಿ ಇರಬೇಕು. ಅದನ್ನು 400 ರೂಪಾಯಿಗೆ ತೊಗೊಂಡು ಬರ್ತೀವಿ ಅಂತ. ತೊಗೊಂಡು ಬರಬಹುದಾ ನನಗೆ ಗೊತ್ತಿಲ್ಲ, ಅದು ನೋಡೋಣ ಅದರ ಬಗ್ಗೆ. ಗುತ್ತಿಗೆ ನೌಕರರ ನೇಮಕಾತಿ ಸ್ಥಗಿತ, ಅಂದರೆ ಈ ಗುತ್ತಿಗೆ ನೇಮಕಾತಿಯನ್ನು ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ 30 ಲಕ್ಷ ಕೇಂದ್ರ ಹಾಗೂ ಸರ್ಕಾರಿ ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯುವ ನ್ಯಾಯ ಯೋಜನೆ ಅಡಿ ಬರುವಂಥದ್ದು. ಹಾಗೆಯೇ ಯುವ ಜನತೆಗೆ ಅಪ್ರೆಂಟಿಸ್ಶಿಪ್ ವರ್ಷಕ್ಕೆ 1 ಲಕ್ಷ ರೂಪಾಯಿನ ಕೊಡ್ತಾರಂತೆ. ಅದು ಹೇಗೆ ಅಂತ ಗೊತ್ತಿಲ್ಲ ನನಗೂ, ಇವಾಗಲೂ ತಲೆ ಕೆಟ್ಟಿದೆ ಸ್ವಲ್ಪ ಅದನ್ನು ನೋಡ್ತಾ ಇದ್ದರೆ. ಹಾಗೆಯೇ ನಾವು ನೋಡಬಹುದು, ಇಷ್ಟನ್ನು ಇವರು ತೊಗೊಂಡು ಬರ್ತೀವಿ ಅಂದ್ಬಿಟ್ರು. ಸದ್ಯಕ್ಕೆ ಇವರು ಹೇಳಿರೋದ್ರಲ್ಲಿ ಮೇನ್ ಇರುವಂಥದ್ದು ಇದು. ಇದರಲ್ಲಿ ನನಗೆ ಒಂದು ಕ್ವಶ್ಚನ್ ಇದೆ. ಈ ಒಂದು ಹಾಗೆಯೇ ಅದರ ಜೊತೆಗೆ ನಾರಿ ನ್ಯಾಯಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ. ಆದರೆ ಬಡ ಕುಟುಂಬ ಅಂದರೆ ಅವ್ರ ಲೆಕ್ಕದಲ್ಲಿ ಏನಂತ ಗೊತ್ತಿಲ್ಲ, ಅದನ್ನು ಅವರು ಎಲೆಕ್ಷನ್ ಮುಗಿದ ಮೇಲೆ ಅನೌನ್ಸ್ ಮಾಡ್ಕೊಳ್ತಾರೆ. ಇಲ್ಲೂ ಏನು ಮಾಡಿದ್ರು ಕರ್ನಾಟಕದಲ್ಲಿ, ಎಲೆಕ್ಷನ್ ಮುಗಿದ ಮೇಲೆ ಅದು ಇದು ಅಂತ ಹೇಳಿಬಿಟ್ಟು ಏನೇನೋ ಆ ಥರ ಮಾಡ್ಕೊಳ್ತಾರೆ. ಹಾಗೆಯೇ ಕೇಂದ್ರ ಸರ್ಕಾರಿ ನೇಮಕಾತಿಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ತೊಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನೇಮಕಾತಿಗಳಲ್ಲಿ 50% ಏನು ಮಹಿಳೆಯರಿಗೆ ಕೊಡ್ತೀವಿ ಅಂತ. ಖಂಡಿತ ಕೊಡಬಹುದು, ಕೊಡೋಕ್ಕಾಗಲ್ಲ ಅಂತ ಅಲ್ಲ. ಆದರೆ ನನ್ನ ಕ್ವಶ್ಚನ್ ಇರುವಂಥದ್ದು, ಇದು ಮುಂದಿನ 10 ವರ್ಷಗಳಲ್ಲಿ ಆಗುತ್ತೆ ಅನ್ನೋದು ಆಲ್ರೆಡಿ ಇದೆ. ಹಾಗಾಗಿ ಇದೇನೋ ನನಗೆ ತುಂಬ ಡಿಫ್ರೆನ್ಸ್ ಅನ್ಸಲ್ಲ. ಆದರೆ ನನಗಿಲ್ಲಿ ನಗು ಬರ್ತಾ ಇರೋ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ಬಿಡ್ತೀನಿ. ಇವರು ಜಾತಿ ಗಣತಿಯನ್ನು ಮಾಡ್ಕೋಬೋದು, ಮೀಸಲಾತಿ ತೆರವನ್ನು ಮಾಡ್ಕೋಬೋದು, ಗೊತ್ತಿಲ್ಲ. ಅದನ್ನು ತೆರವು ಮಾಡಿದರೆ ಎಲ್ರಿಗೂ ಒಂದೇ ಥರ ತರ್ತಾರ ಏನೋ ಗೊತ್ತಿಲ್ಲ. ಹಾಗೆಯೇ SC STಗೆ ಸ್ಪೆಷಲ್ ಬಜೆಟ್ ಅಂತ ಒಂದನ್ನು ತೊಗೊಂಡು ಬಂದರು.
ಇದೇನು ಜಾತಿಗಳನ್ನ ಮುಂದೆ ಇಟ್ಕೊಂಡು ಈ ಒಂದು ಜೀವನ ಮಾಡೋ ಕಾಂಗ್ರೆಸ್ನ ಪದ್ಧತಿನೋ ನನಗೆ ಗೊತ್ತಾಗಿಲ್ಲ ಇದ್ರ ಬಗ್ಗೆ. MSPಗೆ ಕಾನೂನು ಸ್ವರೂಪ ತರ್ತೀವಿ ಅಂದರು, ಅದಕ್ಕೆ ಎಷ್ಟು ಖರ್ಚುಗಳು ಬರುತ್ತೆ ಏನು ಅಂತ ಹೇಳಿಬಿಟ್ಟು ಒಂದು ಸಲ ಲೆಕ್ಕ ಹಾಕಲಿಕ್ಕೆ ಹೋದರೆ ಸರಿಸುಮಾರು ಒಂದು ಹತ್ತತ್ರ 60ರಿಂದ 70 ಲಕ್ಷ ಕೋಟಿಯವರೆಗೂ ಖರ್ಚು ಬರಬಹುದು ಅನ್ನೋದು ಇದೆ. ಅಂದರೆ ಅದಕ್ಕೆ ಕಾನೂನು ಸ್ವರೂಪವನ್ನು ತಂದರೆ ಖಂಡಿತವಾಗಿ ಉಳಿದ ಹಣವನ್ನು ಗೌರ್ನಮೆಂಟ್ ಅಂದರೆ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರ ಕೊಡ್ತೀನಿ ಅನ್ನೋ ಯೋಜನೆ ಇವ್ರ ಲೆಕ್ಕದಲ್ಲಿ, ಕಿಸಾನ್ ನ್ಯಾಯ ಯೋಜನೆಯಲ್ಲಿ. ಹಾಗೆಯೇ ಸಾಲ ಮನ್ನಾ ಮಾಡೋದಕ್ಕೆ ಇನ್ನೇನು ವರ್ಷ ಗೊತ್ತೇ ಇರುತ್ತೆ, ರೈತರು ಮಾಡ್ತಿರ್ತಾರೆ ಸಾಲನೇ ಇವ್ರು ಮನ್ನಾ ಮಾಡಬೇಕಾಗುತ್ತೆ. ಅದಕ್ಕೊಂದು ಆಯೋಗ ರಚನೆ ಆಗುತ್ತೆ. ಅದು ಎಷ್ಟು ಮಾಡ್ತಾರೋ ಏನೋ ಅದು ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು ನಷ್ಟ ಪರಿಹಾರದ್ದು ಅದು ನನಗೇನು ಅದನ್ನು ಓಕೆ ಅಂತ ಅನ್ನಿಸ್ತು. ರೈಟ್ ಟು ಹೆಲ್ತ್ ಕಾಯ್ದೆಗೆ ಶ್ರಮಿಕ್ ನ್ಯಾಯ ಯೋಜನೆ ಅಡಿ ತಂದಿದ್ದಾರೆ. ಆ ರೈಟ್ ಟು ಹೆಲ್ತ್ಗೆ ಸರಿಸುಮಾರು 2 ಲಕ್ಷ ಕೋಟಿಯಷ್ಟು ಖರ್ಚು ಬರುತ್ತೆ ಒಂದು ವರ್ಷದಲ್ಲಿ. ಅದು ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಹಾಗೆಯೇ ಕನಿಷ್ಠ ಏನು 400 ರೂಪಾಯಿ ದಿನಗೂಲಿ ಅಂತ ಇದೆ. ನಾನು ಒಂದು ರಫ್ ಸ್ಕೆಚ್ಚನ್ನು ಹಾಕಿದ್ದೀನಿ. ಅದು ಇವಾಗ 230 ರೂಪಾಯಿ ಇದೆ, ಅದನ್ನು 400ಕ್ಕೆ ತರ್ತಾರೆ. ಓಕೆ, ಅದು ನನಗೇನು ಅಷ್ಟೊಂದು ಇದಾಗಲ್ಲ. ಒಬ್ಬರಿಗೆ 170 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಈಗ ಮೇನ್ ಇರೋದನ್ನು ಹೇಳ್ತೀನಿ. ರೈಟ್ ಟು ಹೆಲ್ತಲ್ಲಿ 2 ಲಕ್ಷ ಕೋಟಿ ಖರ್ಚು ಬರುತ್ತೆ ಅವರಿಗೆ. ಹಾಗೆಯೇ ಗುತ್ತಿಗೆ ನೌಕರರ ನೇಮಕಾತಿಯನ್ನು ಸ್ಥಗಿತ ಮಾಡ್ತಾರಂತೆ. ಸ್ಥಗಿತ ಮಾಡಿ ಎಲ್ಲರನ್ನೂ ಪರ್ಮನೆಂಟ್ ಮಾಡಿಬಿಡೋ ವ್ಯವಸ್ಥೆ ಇದು. ಎಲ್ಲರನ್ನು ಪರ್ಮನೆಂಟ್ ಮಾಡಿದಾಗ ಇವರು ಹೇಳಿದ ಹಾಗೆ ಪರ್ಮನೆಂಟ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ನನಗೆ. ಒಟ್ಟು ಈಗಾಗಲೇ ನಮ್ಮ ಹತ್ತಿರ ಇವರು ಎಲ್ಲರನ್ನ ಪರ್ಮನೆಂಟ್ ಮಾಡಿದರೆ 2.27 ಲ್ಯಾಕ್ ಏನು 2,27,000 ಜನರನ್ನು ಮಾಡಬೇಕಾಗತ್ತೆ. ಅದಕ್ಕೆ 20,000 ಕೋಟಿ, ಅರ್ಥ ಮಾಡ್ಕೊಳ್ಳಿ, 20,000 ಕೋಟಿಯಷ್ಟು ಖರ್ಚು ತಲೆ ಮೇಲೆ ಬರುತ್ತೆ ಎಕ್ಸ್ಟ್ರಾ. ಗುತ್ತಿಗೆ ನೌಕರರನ್ನು ಪರ್ಮನೆಂಟ್ ಮಾಡಿಕೊಂಡ್ರೆ ಬರೀ ನಾನು ಹೇಳ್ತಿರೋದು ಅದು ಪೇಮೆಂಟ್ಗೆ, 1 ವರ್ಷದ ಇವರ ಪೇಮೆಂಟ್ಗೆ. ಹಾಗೆಯೇ 30 ಲಕ್ಷ ಕೇಂದ್ರ ಸರ್ಕಾರಿ ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಯುವ ನ್ಯಾಯ ಯೋಜನೆ ಅಡಿ. ಅದರಲ್ಲಿ 2 ಲಕ್ಷ ಕೋಟಿ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಅದಾಗುತ್ತಾ ನನಗೆ ಗೊತ್ತಿಲ್ಲ. ಹಾಗೆಯೇ ಯುವ ಜನತೆಗೆ ಅಪ್ರೆಂಟಿಸ್ಶಿಪ್ ವರ್ಷಕ್ಕೆ 1 ಲಕ್ಷವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮಲ್ಲಿ 65% 35 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರು ಅಂದರೆ ಯುವಕರು. ಸರಿಸುಮಾರು 80 ಕೋಟಿ ಜನ ಅಂತ ಲೆಕ್ಕ ಹಾಕ್ಕೊಂಡ್ರೆ ಇವರ ಲೆಕ್ಕದಲ್ಲಿ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 80 ಲಕ್ಷ ಕೋಟಿ ಆಯಿತು. ಅದು ಯಾವ ರೀತಿ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಹಾಗೆ ಮುಂದೆ ಹೋಗಿ ನೋಡಿದರೆ ನಾರಿ ನ್ಯಾಯ ಯೋಜನೆಯಡಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕ 1 ಲಕ್ಷ ಅಂತ ಹೇಳ್ತಾರೆ. 6.5 ಕೋಟಿ ರೇಷನ್ ಕಾರ್ಡ್ ಅಂತ ಅಂದ್ರೂ ನಾವು ಏನಂದರೆ ಈ ಒಂದು ರೇಷನ್ ಕಾರ್ಡ್ ಲೆಕ್ಕವನ್ನು ತಗೊಂಡು ಹೋದ್ರೂ 6.5 ಲಕ್ಷ ಕೋಟಿ ಇಲ್ಲಿ ಬೇಕಾಗತ್ತೆ. ಒಟ್ಟು ನಾವು ಹೇಗೆ ನೋಡಿದ್ರು ಇಲ್ಲಿ ರಫ್ ಕ್ಯಾಲ್ಕುಲೇಷನ್ ಬರೀ ಒಂದು 4ಕ್ಕೆ ನೋಡಿದೆ 80, 86, 90, 95 ಲಕ್ಷ ಕೋಟಿ ಇಲ್ಲೇ ನಮಗೆ ಲೆಕ್ಕ ಸಿಗ್ತಾ ಇದೆ. ಉಳಿದಿದ್ದನ್ನು ಎಲ್ಲಿಂದ ತರುತ್ತೋ ಈ ಕಾಂಗ್ರೆಸ್ ನನಗಂತೂ ಗೊತ್ತಿಲ್ಲ ಇಲ್ಲಿವರೆಗೂ. ಹಾಗಾಗಿ ಇದನ್ನು ಏನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂದರೆ ಇವರು ಭಾರತನ ಸೇಲ್ ಮಾಡಬೇಕಾಗತ್ತೆ ಅಷ್ಟೇ. ನನಗೆ ನಗು ಬರ್ತಿದೆ ಇವರು ಹೇಳಿರೋದು ನೋಡಿದರೆ. ಈ ರಾಹುಲ್ ಗಾಂಧಿ ಅವರಿಗೆ ತಳ ಬುಡ ಗೊತ್ತಿಲ್ಲದೆ ಹೇಳಿ ಈ ಥರ ಆಗ್ತಾಯಿದೆ. ಹಾಗೆಯೇ ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡಿದ್ರಿ. ಹಾಗಾಗಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ.